ಎಲ್ಲರಿಗೂ ನಮಸ್ಕಾರಗಳು. ತಮ್ಮೆಲ್ಲರಿಗೂ ರಾಜೇಂದ್ರ ಟೆಕ್ ಕಂಪ್ಯೂಟರ್ ಯೂಟ್ಯೂಬ್ ಚಾನೆಲ್ಗೆ ತುಂಬ ಹೃದಯದ ಸ್ವಾಗತವನ್ನು ಕೋರುತ್ತೇನೆ. ನಾವು ಕಳೆದ ಕ್ಲಾಸ್ದಲ್ಲಿ MS ವರ್ಡ್ ಪ್ರಾಕ್ಟಿಕಲ್ ಕ್ಲಾಸ್ 70 ಇದರಲ್ಲಿ ಪೇಜ್ ಮಾರ್ಜಿನ್ ಬಗ್ಗೆ ತಿಳಿದುಕೊಂಡಿದ್ದೇವೆ. ಅಂದರೆ ಪೇಜ್ಗಳಿಗೆ ಮಾರ್ಜಿನನ್ನು ಯಾವ ರೀತಿ ಸೆಟ್ ಮಾಡ್ಕೋಬೇಕು ಅನ್ನೋದನ್ನು ಆ ಕ್ಲಾಸ್ದಲ್ಲಿ ನಾವು ತಿಳಿದುಕೊಂಡಿದ್ದೇವೆ. ಸೊ ನೀವು ಇನ್ನೂ ಆ ಕ್ಲಾಸನ್ನು ನೋಡಿಲ್ಲ ಅಂದರೆ ಇವತ್ತಿನ ಒಂದು ಕ್ಲಾಸದ ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿ ಅದರ ಲಿಂಕ್ ಹಾಕ್ತೀನಿ. ತಾವು ಲಿಂಕ್ ಓಪನ್ ಮಾಡಿ ಆ ಕ್ಲಾಸ್ ಕೂಡ ನೀವು ನೋಡ್ಕೋಬೋದು. ಇವತ್ತಿನ ಕ್ಲಾಸು MS ವರ್ಡ್ ಪ್ರಾಕ್ಟಿಕಲ್ ಕ್ಲಾಸ್ 71. ಇದರಲ್ಲಿ ನಾನು ಪೇಜ್ ಓರಿಯೆಂಟೇಷನ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಪೇಜ್ ಓರಿಯೆಂಟೇಷನನ್ನು ಯಾವ ರೀತಿ ಸೆಟ್ ಮಾಡ್ಕೋಬೇಕು. ಓಕೆ, ಸೊ ಪೇಜ್ ಓರಿಯೆಂಟೇಷನ್ ಅಂದರೆ ನಾವು ಪೇಪರನ್ನು ಉದ್ದವಾಗಿ ಮತ್ತು ಅಡ್ಡವಾಗಿ, ವರ್ಟಿಕಲ್ ಆಗಿ ಮತ್ತು ಹಾರಿಜಾಂಟಲ್ ಆಗಿ ಯಾವ ರೀತಿ ಸೆಟ್ ಮಾಡ್ಕೋಬೇಕು ಅನ್ನೋದನ್ನು ಇವತ್ತಿನ ಕ್ಲಾಸ್ದಲ್ಲಿ ನೋಡೋಣ. ಸೊ ಕ್ಲಾಸನ್ನು ಪ್ರಾರಂಭ ಮಾಡೋಕ್ಕಿಂತ ಮುಂಚೆ ತಾವು ಇನ್ನೂ ನನ್ನ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಬೆಲ್ ಐಕನ್ ಪ್ರೆಸ್ ಮಾಡಿಕೊಡ್ರಿ ಎಂದು ತಮ್ಮಲ್ಲಿ ಕೇಳುತ್ತಾ ಇವತ್ತಿನ ಕ್ಲಾಸನ್ನು ಪ್ರಾರಂಭ ಮಾಡೋಣ. ಸೊ ಇವಾಗ MS ವರ್ಡನ್ನು ಓಪನ್ ಮಾಡ್ಕೋತೀನಿ. MS ವರ್ಡನ್ನು ಓಪನ್ ಮಾಡಿದ ನಂತರ ನಾವು ಲೇಔಟದಲ್ಲಿ ಬರಬೇಕಾಗ್ತದೆ. ಸೊ ಇವಾಗ ಲೇಔಟದಲ್ಲಿ ಇದೆ. ಸೊ ಲೇಔಟದಲ್ಲಿ ಬಂದ ನಂತರ ನಾವು ಇಲ್ಲಿ ಏನು ತೊಗೋಬೇಕಪ್ಪ ಅಂದ್ರೆ ಓರಿಯೆಂಟೇಷನ್ ಅಂತ ಬರ್ತದೆ. ಸೊ ಇವಾಗ ನೋಡ್ಕೋಬೋದು, ಇಲ್ಲಿ ಓರಿಯೆಂಟೇಷನ್ 2 ಟೈಪ್ಸ್ ಓರಿಯೆಂಟೇಷನ್ ಬರ್ತವೆ. ಒಂದು ಪೋರ್ಟ್ರೇಟ್ ಅಂತ ಇರ್ತದೆ, ಇನ್ನೊಂದು ಲ್ಯಾಂಡ್ಸ್ಕೇಪ್. ಪೋರ್ಟ್ರೇಟ್ ಅಂದರೆ ಉದ್ದವಾಗಿ ಇರ್ತಕ್ಕಂಥ ಒಂದು ಪೇಪರ್ ಇದ್ದಿರ್ತದೆ. ಓಕೆ, ಸೊ ಪೋರ್ಟ್ರೇಟ್ ಅಂದರೆ ಉದ್ದವಾಗಿ ಪೇಪರ್ ಇರ್ತದೆ. ಸೊ ನಾನು ಈ ಸೈಜನ್ನು ಕಮ್ಮಿ ಮಾಡ್ತೀನಿ, ನಿಮಗೆ ತೋರಿಸ್ತೀನಿ. ಓಕೆ, ಸೊ ಇದು ಪೋರ್ಟ್ರೇಟ್. ಸೊ ಈಗ ಏನು ಮಾಡ್ತೀನಿ, ನಾನು ಕಂಟ್ರೋಲ್ ಮತ್ತು ಎಂಟರ್ ಮಾಡಿ ಮತ್ತೊಂದು ಪೇಜ್ ತೊಗೋತೀನಿ. ಸೊ ಆಗ ನಾನು ಏನು ಮಾಡ್ಬೋದಪ್ಪ, 2 ಪೇಜ್ ಏನಿದಾವೆ, ಇವು ಪೋರ್ಟ್ರೇಟ್ ಇದ್ದಾವೆ. ಸೊ ಇವಾಗ ಮತ್ತೆ ಇಲ್ಲಿ ಹೋಗಿ ನಾನು ಏನು ಮಾಡ್ತೀನಿ, ಲ್ಯಾಂಡ್ಸ್ಕೇಪ್. ಸೊ ಇವಾಗ 2 ಪೇಜ್ ಏನಾಗಿದ್ದಾವೆ, ಲ್ಯಾಂಡ್ಸ್ಕೇಪ್. ಸೊ ಈ ಪ್ರಕಾರ ನಾವು ಏನು ಮಾಡ್ಬೋದಪ್ಪ, ನಮ್ಮ ಡಾಕ್ಯುಮೆಂಟ್ಸಲ್ಲಿ ಇರ್ತಕ್ಕಂಥ ಪೇಜ್ಗಳನ್ನ ಪೋರ್ಟ್ರೇಟ್ ಮತ್ತು ಲ್ಯಾಂಡ್ಸ್ಕೇಪ್ ಆಗಿ ಏನು ಮಾಡ್ಕೋಬೋದು, ಚೇಂಜ್ ಮಾಡ್ಕೋಬೋದು. ಓಕೆ, ಲ್ಯಾಂಡ್ಸ್ಕೇಪ್ ಇದ್ದದ್ದು ಪೋರ್ಟ್ರೇಟ್ ಆಗಿ ಈ ರೀತಿ ಚೇಂಜ್ ಮಾಡ್ಕೋಬೋದು, ಅಥವಾ ಪೋರ್ಟ್ರೇಟ್ ಇದ್ದು ಲ್ಯಾಂಡ್ಸ್ಕೇಪ್ ಆಗಿ ಚೇಂಜ್ ಮಾಡ್ಕೋಬೋದು. ಓಕೆ, ಸೊ ಇವಾಗ ನನಗೆ ಏನು ಬೇಕಾಗಿದೆಪ್ಪ ಅಂದ್ರೆ, ಒಂದೇ ಡಾಕ್ಯುಮೆಂಟ್ಸ್ನಲ್ಲಿ 2 ಪೇಜ್ಗಳನ್ನ ತೊಗೊಂಡಿದ್ದೇವೆ. ಸೊ ಇವಾಗ 1ನೇ ಪೇಜ್ ಪೋರ್ಟ್ರೇಟ್ ಬೇಕು, 2ನೇ ಪೇಜ್ ಲ್ಯಾಂಡ್ಸ್ಕೇಪ್ ಬೇಕು. ಸೊ ಅದನ್ನು ಯಾವ ರೀತಿ ಮಾಡೋದು ಅನ್ನೋದನ್ನು ನೋಡೋಣ. ಸೊ ಅದನ್ನು ಯಾವ ರೀತಿ ಮಾಡೋದಪ್ಪ ಅಂದ್ರೆ, ಇಲ್ಲಿ 2ನೇ ಪೇಜಲ್ಲಿ ಕರ್ಸರನ್ನು ಇಡಬೇಕಾಗ್ತದೆ. ಇಟ್ಟ ನಂತರ ನಾವು ಏನು ಮಾಡಬೇಕು, ಇಲ್ಲಿ ಓಕೆ ನಿಮ್ಗೆ ಕಾಣಿಸ್ತದೆ ನೋಡಿರಿ, ಎರೋ ಮಾರ್ಕ್ ಇರ್ತದೆ. ಇಲ್ಲಿ ಪೇಜ್ ಸೆಟಪ್ದಲ್ಲಿ ಇರ್ತಕ್ಕಂಥ ಎರೋ ಮಾರ್ಕ್ ಮೇಲೆ ಏನು ಮಾಡಬೇಕು, ಮೌಸನ್ನು ಕ್ಲಿಕ್ ಮಾಡ್ಕೋಬೇಕು. ಕ್ಲಿಕ್ ಮಾಡಿದ ನಂತರ ಇಲ್ಲಿ ಲ್ಯಾಂಡ್ಸ್ಕೇಪ್ ಓರಿಯೆಂಟೇಷನ್ ಪೋರ್ಟ್ರೇಟ್ ಇದು ಲ್ಯಾಂಡ್ಸ್ಕೇಪ್ ನಾವು ಸೆಲೆಕ್ಟ್ ಮಾಡ್ಕೋಬೇಕು. ಯಾಕಂದರೆ ಇಲ್ಲಿ ಪೋರ್ಟ್ರೇಟ್ ಸೆಲೆಕ್ಟ್ ಆಗಿದೆ, ಇವಾಗ ಲ್ಯಾಂಡ್ಸ್ಕೇಪ್ ಸೆಲೆಕ್ಟ್ ಮಾಡ್ಕೋಬೇಕು. ಲ್ಯಾಂಡ್ಸ್ಕೇಪ್ ಸೆಲೆಕ್ಟ್ ಮಾಡಿದ ನಂತರ ಇಲ್ಲಿ ಹೋಲ್ ಡಾಕ್ಯುಮೆಂಟ್ ಅಂತದೆ. ಹೋಲ್ ಡಾಕ್ಯುಮೆಂಟ್ ಅಂತಂದರೆ ಏನಾಗ್ತದೆ, ಓಕೆ ಕೊಟ್ಟರೆ ನಾವು ಏನಾಗ್ತದಪ್ಪ ಅಂದರೆ ಎಲ್ಲಕ್ಕೂ ಬರ್ತದೆ. ಎಷ್ಟು ಡಾಕ್ಯುಮೆಂಟ್ಸ್ ನಾವು ತೊಗೊಂಡಿರ್ತೀವಲ್ಲ ಅಷ್ಟಕ್ಕೂ ಎಲ್ಲ ಪೇಜ್ಗಳಿಗೆ ಅಪ್ಲೈ ಆಗ್ತದೆ. ಸೊ ಅದಕ್ಕೆ ನಾವು ಏನು ಮಾಡ್ಕೋಬೇಕಪ್ಪ ಅಂದರೆ, ಇಲ್ಲಿ ಸೆಲೆಕ್ಟ್ ಏನು ಮಾಡ್ಕೋಬೇಕು, ದಿಸ್ ಪಾಯಿಂಟ್ ಫಾರ್ವರ್ಡ್ ಅಂತೇಳಿ ಸೆಲೆಕ್ಟ್ ಮಾಡ್ಕೋಬೇಕು. ಮತ್ತು ಇಲ್ಲಿ ಓಕೆ ಕೊಡಬೇಕು. ಸೊ ಓಕೆ, ಸೊ ಇವಾಗ ಏನಾಗಿದೆಪ್ಪ ಅಂದರೆ, ನಾವು ತೆಗೆದುಕೊಂಡಂತೆ 2 ಪೇಜ್ ಅಂದರೆ ಒಂದೇ ಡಾಕ್ಯುಮೆಂಟನ್ನು ಓಪನ್ ಮಾಡಿದ್ದೀವಿ. ಸೊ ಇದರಲ್ಲಿ ಇರ್ತಕ್ಕಂಥದ್ದು 2 ಪೇಜ್ ಇದ್ದಾವೆ. ಸೊ ಇದರಲ್ಲಿ ನಾವು ಏನು ಮಾಡಿದೆವು, ಚೇಂಜ್ ಮಾಡಿದೆವು. ಒಂದು ಪೋರ್ಟ್ರೇಟ್ ಇಟ್ಟಿದ್ದೆವು, ಮೊದಲನೇದು ಪೋರ್ಟ್ರೇಟು, 2ನೇದು ಲ್ಯಾಂಡ್ಸ್ಕೇಪು. ಓಕೆ, ಸೊ ಈ ಪ್ರಕಾರ ನಾವು ಏನು ಮಾಡ್ಬೋದಪ್ಪ ಅಂದ್ರೆ, ನಾವು ಪೇಜ್ಗಳನ್ನ ಚೇಂಜ್ ಮಾಡ್ಕೋಬೋದು. ಓಕೆ, ಓರಿಯೆಂಟೇಷನ್ ಕೂಡ ಅತಿ ಅವಶ್ಯಕವಾಗಿ ನಾವು ಒಂದು ಪ್ರಿಂಟನ್ನು ತೆಗೋಕ್ಕಿಂತ ಮುಂಚೆ ಸೆಟ್ ಮಾಡ್ಕೋಬೇಕಾಗ್ತದೆ. ಓಕೆ, ಸೊ ಇವತ್ತಿನ ಕ್ಲಾಸು ಇಷ್ಟು ನಾನು ಓರಿಯೆಂಟೇಷನ್ ಬಗ್ಗೆ ತಿಳಿಸ್ಕೊಟ್ಟಿದ್ದೇನೆ. ಸೊ ನಿಮಗೆ ಈ ಕ್ಲಾಸು ಯಾವ ರೀತಿ ಅನಿಸ್ತು ಅನ್ನೋದನ್ನು ಕಮೆಂಟ್ ಮಾಡಿರಿ. ಜೊತೆಗೆ ಈ ಕ್ಲಾಸ್ ತಮಗೆ ಇಷ್ಟ ಆದರೆ ಲೈಕ್ ಮಾಡಿರಿ. ಓಕೆ, ಮತ್ತು ಇನ್ನೂ ನನ್ನ ಯೂಟ್ಯೂಬ್ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿರಿ, ಬೆಲ್ ಐಕನ್ ಪ್ರೆಸ್ ಮಾಡಿರಿ, ನನಗೆ ಸಪೋರ್ಟ್ ಮಾಡಿರಿ ಎಂದು ತಮ್ಮಲ್ಲಿ ಕೇಳುತ್ತಾ ಇವತ್ತಿನ ಕ್ಲಾಸನ್ನು ನಾನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೇನೆ. ಮತ್ತೊಂದು ಹೊಸ ಕ್ಲಾಸೊಂದಿಗೆ ಹೊಸ ವಿಡಿಯೋದೊಂದಿಗೆ ಪುನಃ ನಿಮ್ಮ ಜೊತೆಗೆ ಬರುವೆ. ಅಲ್ಲಿವರೆಗೆ ಎಲ್ಲರಿಗೂ ನನ್ನ ನಮಸ್ಕಾರಗಳು.